ಬಹಳ ಅದೃಷ್ಟದ ಸಂಗತಿ ಏನಂತ ಹೇಳಿದ್ರೆ ಈ ಬಸ್ನ ಪಕ್ಕ ಕೂಡ ಒಂದು ಅದರ ಸಮಾನಾಂತರವಾಗಿ ಶಾಲಾ ಮಕ್ಕಳ ಬಸ್ಸು ಈ ದಾಸರಳ್ಳಿಯಿಂದ ಅವರು ದಾಂಡೇಲಿಗೆ ಹೋಗ್ತಾ ಇದ್ರು. ಈ ಬಸ್ಸು ಈ ಹೊಡೆದ ರಭಸಕ್ಕೆ ಆ ಬಸ್ಸಿಗೆ ಹೊಡೆದು ಅಲ್ಲಿ ಇರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಗೆ ಇರ್ತಕ್ಕಂಥ ಬೇಲಿಯನ್ನ ಕಿತ್ಕೊಂಡು ಹೋಗಿ ಚರಂಡಿಯನ್ನ ದಾಟಿ ಆ ಕಡೆಗೆ ಹೋಗಿದೆ ಇನ್ನೊಂದು ಬಸ್ಸು. ಅದೃಷ್ಟವಶಾತ್ ಆ ಬಸ್ನಲ್ಲಿದ್ದ 42 ಜನ ಮಕ್ಕಳಲ್ಲಿ ಒಬ್ರಿಗೂ ಒಂದು ಸಣ್ಣ ಗಾಯ ಕೂಡ ಆಗಿಲ್ಲ. ಅದು ಅದೃಷ್ಟ ಅಂತ ಹೇಳಬೇಕು. ಅವರು ಬೇರೆ ಒಂದು ಬಸ್ಸನ್ನ ಮಾಡ್ಕೊಂಡು ತಮ್ಮ ಪ್ರವಾಸವನ್ನ ಮುಂದುವರಿಸಿದ್ದಾರೆ. ಆ ಸಂಬಂಧಪಟ್ಟ ಬಸ್ನ ಡ್ರೈವರ್ ಇಡೀ ಘಟನೆಗೆ ನೇರ ಸಾಕ್ಷಿ, ಪ್ರತ್ಯಕ್ಷ ಸಾಕ್ಷಿ. ಆ ಪ್ರತ್ಯಕ್ಷ ಸಾಕ್ಷಿಯವರ ಹೇಳಿಕೆಗಳನ್ನು ಕೂಡ ದಾಖಲೆ ಮಾಡ್ಕೊಂಡಿದ್ದಾರೆ. ಒಟ್ಟಾರೆ ಇದೊಂದು ಅತ್ಯಂತ ದುರದೃಷ್ಟದ ಅಪಘಾತ. ಇದ್ದಂಥ 32 ಜನದಲ್ಲಿ 8 ಜನ ಈವರೆಗೆ ನಮಗೆ ಗೊತ್ತಾಗಿತ್ತು ತೀರು ಹೋಗಿದ್ದಾರೆ ಅಂತೇಳಿ. ಉಳಿದಂತೆ ಈ ಆಕ್ಸಿಡೆಂಟ್ ಏನಾಯಿತು, ಹೇಗಾಯಿತು ಅನ್ನೋದನ್ನು ನಾವು ತನಿಖೆಯ ಮೂಲಕ ಕಂಡುಹಿಡಬೇಕಾಗಿದೆ. ನೋಡ್ಬೇಕು, ಅದನ್ನು ನೋಡಿ ತೆಗಿತಾ ಇದ್ದಾರೆ, ನೋಡಬೇಕು. ಅದನ್ನು ಪರಿಶೀಲನೆ ಮಾಡಾದ್ಮೇಲೆ ಗೊತ್ತಾಗುತ್ತೆ. ಎಲ್ಲ ಸಂಪರ್ಕ ಮಾಡ್ತಾ ಇದ್ದೀವಿ. ಯಾಕಂದರೆ ಅವರೆಲ್ಲರೂ ಕೂಡ ಡಿಜಿಟಲ್ ಅವರ ಡಿಜಿಟಲ್ ಇದ್ರ ಮೂಲಕ ಆನ್ಲೈನ್ ಮೂಲಕ ಅವರು ಬುಕ್ ಮಾಡಿದ್ದಾರೆ. ಅವ್ರ ಫೋನ್ ನಂಬರ್ಗಳು ಸಿಕ್ಕಿದ್ದಾರೆ. ಅವನ್ನೆಲ್ಲರೂ ನಮ್ಮ ಪೊಲೀಸ್ ಅಧಿಕಾರಿಗಳು ಸಂಪರ್ಕ ಮಾಡ್ತಾ ಇದ್ದಾರೆ. ಒಟ್ಟಾರೆ ಅವ್ರನ್ನ ಆದಷ್ಟು ಬೇಗ ಗುರುತಿಸಿ, ಯಾಕಂದರೆ ಅದು ಭಾಳ ಮುಖ್ಯ. ಶವಗಳನ್ನು ಗುರುತಿಸಿ ಅವ್ರನ್ನ ಹ್ಯಾಂಡ್ ಓವರ್ ಮಾಡ್ತಕ್ಕಂಥದ್ದು, ಯಾರು ದುಃಖದಲ್ಲಿದ್ದಾರೋ ಅವ್ರಿಗೆ ಗುರುತಿಸ್ತಕ್ಕಂಥದ್ದು, ಅವ್ರು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ. ಅದನ್ನು ನಾವು ಮಾಡ್ತೇವೆ. ಭಾಳ ಅದೃಷ್ಟದ ಸಂಗತಿ ಏನಂತ ಹೇಳಿದ್ರೆ ಈ ಬಸ್ನ ಪಕ್ಕ ಕೂಡ ಒಂದು ಅದರ ಸಮಾನಾಂತರವಾಗಿ ಶಾಲಾ ಮಕ್ಕಳ ಬಸ್ಸು ಈ ದಾಸರಳ್ಳಿಯಿಂದ ಅವರು ದಾಂಡೇಲಿಗೆ ಹೋಗ್ತಾ ಇದ್ರು. ಈ ಬಸ್ಸು ಈ ಹೊಡೆದ ರಭಸಕ್ಕೆ ಆ ಬಸ್ಸಿಗೆ ಹೊಡೆದು ಅಲ್ಲಿ ಇರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಗೆ ಇರ್ತಕ್ಕಂಥ ಬೇಲಿಯನ್ನ ಕಿತ್ಕೊಂಡು ಹೋಗಿ ಚರಂಡಿಯನ್ನ ದಾಟಿ ಆ ಕಡೆಗೆ ಹೋಗಿದೆ ಇನ್ನೊಂದು ಬಸ್ಸು. ಅದೃಷ್ಟವಶಾತ್ ಆ ಬಸ್ನಲ್ಲಿದ್ದ 42 ಜನ ಮಕ್ಕಳಲ್ಲಿ ಒಬ್ರಿಗೂ ಒಂದು ಸಣ್ಣ ಗಾಯ ಕೂಡ ಆಗಿಲ್ಲ. ಅದು ಅದೃಷ್ಟ ಅಂತ ಹೇಳಬೇಕು. ಅವರು ಬೇರೆ ಒಂದು ಬಸ್ಸನ್ನ ಮಾಡ್ಕೊಂಡು ತಮ್ಮ ಪ್ರವಾಸವನ್ನ ಮುಂದುವರಿಸಿದ್ದಾರೆ. ಆ ಸಂಬಂಧಪಟ್ಟ ಬಸ್ನ ಡ್ರೈವರ್ ಇಡೀ ಘಟನೆಗೆ ನೇರ ಸಾಕ್ಷಿ, ಪ್ರತ್ಯಕ್ಷ ಸಾಕ್ಷಿ. ಆ ಪ್ರತ್ಯಕ್ಷ ಸಾಕ್ಷಿಯವರ ಹೇಳಿಕೆಗಳನ್ನು ಕೂಡ ದಾಖಲೆ ಮಾಡ್ಕೊಂಡಿದ್ದಾರೆ. ಒಟ್ಟಾರೆ ಇದೊಂದು ಅತ್ಯಂತ ದುರದೃಷ್ಟದ ಅಪಘಾತ. ಇದ್ದಂಥ 32 ಜನದಲ್ಲಿ 8 ಜನ ಈವರೆಗೆ ನಮಗೆ ಗೊತ್ತಾಗಿತ್ತು ತೀರು ಹೋಗಿದ್ದಾರೆ ಅಂತೇಳಿ. ಉಳಿದಂತೆ ಈ ಆಕ್ಸಿಡೆಂಟ್ ಏನಾಯಿತು, ಹೇಗಾಯಿತು ಅನ್ನೋದನ್ನು ನಾವು ತನಿಖೆಯ ಮೂಲಕ ಕಂಡುಹಿಡಬೇಕಾಗಿದೆ. ನೋಡ್ಬೇಕು, ಅದನ್ನು ನೋಡಿ ತೆಗಿತಾ ಇದ್ದಾರೆ, ನೋಡಬೇಕು. ಅದನ್ನು ಪರಿಶೀಲನೆ ಮಾಡಾದ್ಮೇಲೆ ಗೊತ್ತಾಗುತ್ತೆ. ಎಲ್ಲ ಸಂಪರ್ಕ ಮಾಡ್ತಾ ಇದ್ದೀವಿ. ಯಾಕಂದರೆ ಅವರೆಲ್ಲರೂ ಕೂಡ ಡಿಜಿಟಲ್ ಅವರ ಡಿಜಿಟಲ್ ಇದ್ರ ಮೂಲಕ ಆನ್ಲೈನ್ ಮೂಲಕ ಅವರು ಬುಕ್ ಮಾಡಿದ್ದಾರೆ. ಅವ್ರ ಫೋನ್ ನಂಬರ್ಗಳು ಸಿಕ್ಕಿದ್ದಾರೆ. ಅವನ್ನೆಲ್ಲರೂ ನಮ್ಮ ಪೊಲೀಸ್ ಅಧಿಕಾರಿಗಳು ಸಂಪರ್ಕ ಮಾಡ್ತಾ ಇದ್ದಾರೆ. ಒಟ್ಟಾರೆ ಅವ್ರನ್ನ ಆದಷ್ಟು ಬೇಗ ಗುರುತಿಸಿ, ಯಾಕಂದರೆ ಅದು ಭಾಳ ಮುಖ್ಯ. ಶವಗಳನ್ನು ಗುರುತಿಸಿ ಅವ್ರನ್ನ ಹ್ಯಾಂಡ್ ಓವರ್ ಮಾಡ್ತಕ್ಕಂಥದ್ದು, ಯಾರು ದುಃಖದಲ್ಲಿದ್ದಾರೋ ಅವ್ರಿಗೆ ಗುರುತಿಸ್ತಕ್ಕಂಥದ್ದು, ಅವ್ರು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ. ಅದನ್ನು ನಾವು ಮಾಡ್ತೇವೆ.